ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ವೃಷಭ ರಾಶಿಯವರಿಗೆ ಹೇಗಿದೆ ಗುರು ಗ್ರಹದ ಬದಲಾವಣೆ ಅನ್ನೋದನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನನ್ನ ಚಾನಲನ್ನು ನೋಡೋದು ಮಾತ್ರ ಅಲ್ಲ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಡೀಟೇಲ್ ಆಗಿ ನನಗೆ ರಾಶಿ ನಕ್ಷತ್ರದ ಜೊತೆಗೆ ಬರೆದು ಕಳುಹಿಸಿ. ಹಾಗೆಯೇ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ ನಾನು ರಾಶಿ ನಕ್ಷತ್ರವನ್ನು ಕಂಡುಹಿಡಿದು ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಉತ್ತರ ಕೊಡುವಾಗ ಸ್ವಲ್ಪ ಸಮಯದ ಅಭಾವ ಇರುವುದನ್ನು ಆಚೆ ಆಗಬಹುದು. ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತಾನೆ ಚೆಕ್ ಮಾಡ್ತಾ ಇರೋ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲೈಕನ್ ಇರುತ್ತೆ ಇಲ್ವಾ, ಆಗ ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಹಾಗೆ ಜ್ಯೋತಿಷಕ್ಕೆ ಅಥವಾ ಜ್ಯೋತಿಷಕ್ಕೆ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ಕೇಳ್ಬೋದು. ಅದಕ್ಕೆ ಸಂಬಂಧಪಟ್ಟ ವಿಡಿಯೋ ಮಾಡಿ ಹಾಕ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿದ ಶಿವದೇವರ ಹಾಗೂ ಕೊರಗಜ್ಜ ದೈವದ ಆಶೀರ್ವಾದ ನಾನು ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ವೃಷಭ ರಾಶಿಯವರಿಗೆ ಗುರುವು 2024 ಮೇ 1ರಿಂದ 2025 ಮೇ 13ರವರೆಗೆ ಸಂಚರಿಸಲಿದ್ದಾರೆ. ಈ ಗೋಚರ ಅವಧಿ 12 ತಿಂಗಳವರೆಗೆ ಇರುವಂಥದ್ದು. ಹಾಗೆ ಯಾವುದರಲ್ಲಿ ಶುಭ ಫಲವನ್ನು ತರುವಂಥದ್ದು ಅಂದರೆ ಈಗ ಪ್ರಸ್ತುತ ಮೇಷರಾಶಿಯಲ್ಲಿ ಇರುವಂಥದ್ದು. ಅವರು ಮೇ 1ಕ್ಕೆ ಅವರು ವೃಷಭ ರಾಶಿಗೆ ಬರುವಂಥದ್ದು. ಅಲ್ಲೇ ಇರ್ತಾರೆ 1 ವರ್ಷಗಳ ಕಾಲ. ಹಾಗೆಯೇ ವೃಷಭ ರಾಶಿಯಲ್ಲಿ 1 ವರ್ಷಗಳ ಕಾಲ ಅವರು ಇರುವಂಥದ್ದು. ಅದು 2025 ಮೇ 13ರವರೆಗೆ ಇರುವಂಥದ್ದು. ಈ ಸಂಚಾರದ ಸಮಯದಲ್ಲಿ ಅಂದರೆ 3ನೇ ಮನೆ, 7ನೇ ಮನೆ ಮತ್ತು ಎಷ್ಟನೇ ಮನೆ, 9ನೇ ಮನೆಯನ್ನು ನೋಡುವಂಥದ್ದು. ಪಾಲುದಾರಿಕೆ, ವ್ಯವಹಾರ, ಸೃಜನಶೀಲ ಅನ್ವೇಷಣೆ, ಷೇರು ಮಾರುಕಟ್ಟೆ, ಹೂಡಿಕೆ, ಒಪ್ಪಂದಗಳ ವ್ಯವಹಾರ, ಹಾಗೆಯೇ ಸಹಯೋಗದ ಕೆಲಸದ ವಿಷಯದಲ್ಲಿ ಹೆಚ್ಚು ಫಲಪ್ರದ ಫಲಿತಾಂಶಗಳು ಇರಬಹುದು. ವೃಷಭ ರಾಶಿಯಲ್ಲಿ ಜನಿಸಿದವರಿಗೆ ಈ ಚಲನೆ ಅನೇಕ ಪ್ರತಿಫಲಗಳನ್ನು ನೀಡುವಂಥದ್ದು. ಅದರಲ್ಲಿ ಯಶಸ್ಸಾಗಿರ್ಬೋದು, ಬೆಳವಣಿಗೆ, ಪ್ರಗತಿಯನ್ನು ತರಬಹುದು. ಹಾಗೆಯೇ ಯಾವ ಥರ ಅದು ಪರಿಣಾಮ ಬೀರುವಂಥದ್ದು ಪ್ರತಿಯೊಂದು ಕ್ಷೇತ್ರದಲ್ಲೂ ಅನ್ನೋದನ್ನು ನೋಡಿಕೊಂಡು ಹೋಗೋಣ. ಮೊದಲಿಗೆ ಕುಟುಂಬ ಜೀವನ. 7ನೇ ಮನೆಯ ಮೇಲೆ ಗುರುವಿನ ಧನಾತ್ಮಕ ಪ್ರಭಾವದಿಂದಾಗಿ ವೈವಾಹಿಕ ಜೀವನ ತುಂಬ ಸಂತೋಷ ಮತ್ತು ತೃಪ್ತಿಕರವಾಗಿರುತ್ತೆ. 2024 ಅಕ್ಟೋಬರ್ನಲ್ಲಿ ಕೆಲವು ಸಣ್ಣ ಸಮಸ್ಯೆಗಳು ಮತ್ತು ನಿರ್ಲಿಪ್ತತೆ ಉದ್ಭವಿಸಬಹುದಾದರೂ ಚಿಂತಿಸುವ ಅಗತ್ಯವಿಲ್ಲ. ಯಾಕೆಂದರೆ ಈ ಸಮಯದಲ್ಲಿ ನಿಮ್ಮ ಜೀವನದ ಪ್ರತಿಯೊಂದು ಅಂಶದಲ್ಲೂ ನಿಮ್ಮ ಸಂಗಾತಿ ನಿಮ್ಮನ್ನು ಬೆಂಬಲಿಸುವಂಥದ್ದು. ಹಾಗೆಯೇ ಏನಾದರೂ ಸೂಕ್ತ ಸಂಗಾತಿಯನ್ನ ಮದುವೆ ಆಗಲಿಕ್ಕೆ ಹುಡುಗ ಅಥವಾ ಹುಡುಗಿ ಹುಡುಕ್ತಾ ಇದ್ದರೆ ಖಂಡಿತವಾಗ್ಲೂ ಈ 1 ವರ್ಷ ಮದುವೆ ಆಗುವಂಥದ್ದು, ಮದುವೆ ಆಗದವರಿಗೆ. ಹಾಗೆಯೇ ನಿಮ್ಮ ಸಂಗಾತಿಯು ನಿಮ್ಮ ಬಲವಾದ ಮತ್ತು ನಿಷ್ಠಾವಂತ ಬೆಂಬಲಿಗರಾಗಬಹುದು. ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ವಾತ್ಸಲ್ಯ ಖಂಡಿತವಾಗ್ಲೂ ಇರುವಂಥದ್ದು. ಹಾಗೆಯೇ ಆರೋಗ್ಯ ನೋಡೋದಾದರೆ ಸರಳ ಹಂತಗಳನ್ನು ಅನುಸರಿಸುವ ಮೂಲಕ ನೀವು ನಿಮ್ಮ ಆರೋಗ್ಯದ ಮೇಲೆ ನಿಯಂತ್ರಣ ಸಾಧಿಸಬಹುದು. ಆರೋಗ್ಯವಾಗಿರಲು ಯೋಗ, ಧ್ಯಾನದಂಥ ಚಟುವಟಿಕೆಗಳನ್ನು ನಿಮ್ಮ ದೈನಂದಿನ ದಿನಚರಿ ಅಳವಡಿಸಿಕೊಳ್ಳುವುದರಿಂದ ಯಾವುದೇ ಒಂದು ಆರೋಗ್ಯದ ಸಮಸ್ಯೆ ಕಾಡೋದಿಲ್ಲ. ಅದರ ಬಗ್ಗೆ ಅಷ್ಟು ದೊಡ್ಡ ಆರೋಗ್ಯ ಸಮಸ್ಯೆ ಅಥವಾ ಪ್ರಮುಖ ಆರೋಗ್ಯ ಸಮಸ್ಯೆ ನಿಮ್ಮನ್ನು ಕಾಡೋದಿಲ್ಲ. ಈ ಒಂದು ಸಮಯದಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆಗಳನ್ನು ತಪ್ಪಿಸಲು ಆರೋಗ್ಯ ಜೀವನ ಶೈಲಿ ಅನುಸರಿಸುವುದು ತುಂಬ ಮುಖ್ಯ. ಹಾಗೆ ವ್ಯಾಯಾಮ ಮಾಡೋದು, ಧ್ಯಾನ ಮಾಡೋದು ತುಂಬಾ ಒಳ್ಳೆಯದು. ಹಾಗೆ 2024-25ರಲ್ಲಿ ನಿಮಗೆ ಯಾವುದೇ ಪ್ರಮುಖ ಆರೋಗ್ಯ ಸಮಸ್ಯೆಗಳು ಕಾಡುವುದಿಲ್ಲ. ಹಾಗೆಯೇ ಪ್ರೀತಿ ಮತ್ತು ಮದುವೆ, ಇದು ಎಲ್ಲ ರೀತಿಯ ಸಂಬಂಧಗಳಿಗೆ ಅತ್ಯುತ್ತಮ ಸಮಯ. ಅವಿವಾಹಿತರಾಗಿದ್ದರೆ ನೀವು ಸರಿಯಾದ ಜೋಡಿಯನ್ನು ಕಂಡುಕೊಳ್ಳಬಹುದು. ನಿಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಬದ್ಧರಾಗಿದ್ದರೆ, ಆಸಕ್ತಿ ಹೊಂದಿದ್ದರೆ ಹಾಗೆ ಮಾಡಲು ಇದು ಉತ್ತಮ ಸಮಯ. ಹಾಗೆಯೇ ನೀವು ಯಶಸ್ವಿಯಾಗ ಸಾಧ್ಯತೆ ಕೂಡ ಇರುತ್ತೆ ಅದರಲ್ಲಿ. ಹಾಗೆ 2024ರಲ್ಲಿ ನಿಮ್ಮ ಈ ಒಂದು ಗುರು ನಿಮ್ಮ ಪರವಾಗಿರುವುದರಿಂದ ಯಾವುದೇ ಒಂದು ಈ ಒಂದು ಮದುವೆ ವಿಚಾರದಲ್ಲಿ ಆಗಿರಬಹುದು, ಪ್ರೀತಿ ವಿಚಾರದಲ್ಲಿ ಆಗಿರಬಹುದು, ಅದು ತುಂಬಾ ಒಳ್ಳೆಯದಾಗುವಂಥದ್ದು. ಗುರುವಿನ ಆಶೀರ್ವಾದದೊಂದಿಗೆ ನೀವು ಈ ವರ್ಷ ಏನಾದರೂ ಮದುವೆಗೆ ಏನಾದರೂ ಹುಡುಕ್ತಾ ಇದ್ದರೆ ಖಂಡಿತವಾಗ್ಲೂ ಈ 1 ವರ್ಷದಲ್ಲಿ ಮದುವೆ ಆಗುವಂಥದ್ದು. ಹಾಗೆಯೇ ದಾಂಪತ್ಯದಲ್ಲಿ ಕೆಲವು ಸವಾಲುಗಳು ಇದ್ದರೂ ಕೂಡ ಅದನ್ನು ನಿವಾರಿಸಲು ಮತ್ತು ಸಂಬಂಧವನ್ನು ಬಲವಾಗಿಡಲು ಗುರು ನಿಮಗೆ ಸಹಾಯ ಮಾಡುವಂಥದ್ದು. ಚಿಕ್ಕಪುಟ್ಟ ಸಮಸ್ಯೆ ಆದರೂ ಅದು ಕೂಡ ಪರಿಹಾರವಾಗುವಂಥದ್ದು. ಹಣಕಾಸು ಸ್ಥಿತಿ ನೋಡೋದಾದರೆ ಹಣಕಾಸಿನ ವಿಷಯದಲ್ಲಿ ನಿಮ್ಮ ಭವಿಷ್ಯ ಉಜ್ವಲ. ನೀವು ವ್ಯವಹಾರ ವಿಸ್ತರಿಸ ಬಯಸುವ ವ್ಯಕ್ತಿ ಆಗಿದ್ದರೆ ಹಾಗೆ ಮಾಡಲು ನಿಮ್ಮ ಬಳಿ ಅಗತ್ಯವಾದ ಹಣವಿರಬಹುದು. ಹಾಗೆ ನೀವು ಮಾಡುವ ಯಾವುದೇ ಹೂಡಿಕೆಗಳು ಲಾಭದಾಯಕ ಫಲಿತಾಂಶಗಳನ್ನು ನೀಡುತ್ತವೆ. ಹಾಗೆಯೇ 2024 ನಿಮ್ಮ ಆರ್ಥಿಕ ಚಿಂತೆಗಳಿಗೆ ವಿದಾಯ ಹೇಳಬಹುದು. ಏಕೆಂದರೆ ಹಣದ ಸ್ಥಿರ ಹರಿವು ಇರಬಹುದು. ಅದೇ ವರ್ಷದ ಕೊನೆ ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಒತ್ತಡ ಅನುಭವಿಸಬಹುದು. ಹಣ ಮತ್ತು ನಿಮ್ಮ ಸಂಬಂಧಿಕರ ನಡುವೆ ಸ್ವಲ್ಪ ಘರ್ಷಣೆಗೆ ಕಾರಣವಾಗಬಹುದು. ಆದರೂ ಅದಕ್ಕೆಲ್ಲ ಏನು ತಲೆಕೆಡಿಸ್ಕೊಡ್ಬೇಡಿ. ಅದೆಲ್ಲ ಸ್ವಲ್ಪ
ಹಾಗೇ ಬಂದ ಸಮಸ್ಯೆ ಹಾಗೇ ನಿವಾರಣೆ ಆಗುತ್ತೆ. ಹಾಗೆಯೇ ವೃತ್ತಿ ವಿಷಯದಲ್ಲಿ ನೋಡೋದಾದರೆ ವೃತ್ತಿ ಜೀವನ ಬೆಳವಣಿಗೆ ಮತ್ತು ಯಶಸ್ಸನ್ನು ಕಾಣುವ ಸಾಧ್ಯತೆ ಇರುವಂಥದ್ದು. ವಿಸ್ತರಣೆ ಸಮೃದ್ಧಿ ಗ್ರಹವಾದ ಗುರು ವೃತ್ತಿಪರ ಆರ್ಥಿಕ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುವ ಶನಿ ನಿಮ್ಮ ರಾಶಿಗೆ ಸಂಚಾರ ಮಾಡಿದರೆ ಉತ್ತಮ ಸ್ಥಾನಗಳಲ್ಲಿದ್ದಾರೆ ಮತ್ತು ನೀವು 2024-25ರಲ್ಲಿ ಲಾಭ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು. ಹೆಚ್ಚುವರಿಯಾಗಿ ಗುರು ನಿಮ್ಮ 1ನೇ ಮನೆಯಲ್ಲಿ ಅನುಕೂಲಕರ ಸಂಚಾರವನ್ನು ಮಾಡುವಂಥದ್ದು. ಇದು ನಿಮ್ಮ ವೃತ್ತಿ ಜೀವನ ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತದೆ ಮತ್ತು ನಿಮ್ಮ ಗುರಿಯನ್ನು ತಲುಪಲು ಸಹಾಯ ಮಾಡುವಂಥದ್ದು. ಹಾಗೆಯೇ ನೀವು ದೊಡ್ಡ ಯೋಚನೆಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅಥವಾ ನಿಮ್ಮ ದೈನಂದಿನ ಕೆಲಸ ಜೀವನದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಬಯಸಿದರೆ ನೀವು ಯಶಸ್ವಿ ಆಗೋ ಸಾಧ್ಯತೆ ಕೂಡ ಇರುವಂಥದ್ದು. ಬಡ್ತಿಯನ್ನು ಸಹ ಪಡೆಯಬಹುದು. ವಿದೇಶದಲ್ಲಿ ಕೆಲಸ ಮಾಡುವ ಅವಕಾಶವನ್ನು ಕೂಡ ನೀವು ಪಡೆದುಕೊಳ್ಳಬಹುದು. ಹಾಗೆ ಶಿಕ್ಷಣದಲ್ಲಿ ನೋಡೋದಾದರೆ ತುಂಬಾ ಒಳ್ಳೆಯದು. ಶಿಕ್ಷಣ ಕೂಡ ಅಪಾರ ಪ್ರಮಾಣದ ಜ್ಞಾನವನ್ನು ಪಡೆಯಬಹುದು. ಆದ್ಯತೆ ವಿಶ್ವವಿದ್ಯಾಲಯದಿಂದ ಪದವಿ ಪಡೆಯುವ ನಿಮ್ಮ ಕನಸುಗಳನ್ನು ಕೂಡ ಸಾಕಾರವಾಗುತ್ತೆ ಈ ಒಂದು ಸಮಯದಲ್ಲಿ. ಹಾಗೆ ವಿದೇಶದಲ್ಲಿ ಅಧ್ಯಯನ ಮಾಡಲು ನೀವು ಬಯಸ್ತಾ ಇದ್ದರೆ ಅದು ಕೂಡ ಆ ಒಂದು ಗುರಿಯನ್ನು ಸಾಧಿಸಲು ಕೂಡ ಇದು ಗುರು ಸಹಾಯ ಮಾಡುವಂಥದ್ದು. ಹಾಗೆ ಏನಾದರೂ ಈ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಪರಿಹಾರ ನೋಡೋದಾದರೆ ಆಧ್ಯಾತ್ಮಿಕ ಯೋಗಕ್ಷೇಮ ಕಾಪಾಡಿಕೊಳ್ಳಲು ಪ್ರತಿ ಗುರುವಾರ ನವಗ್ರಹಗಳಲ್ಲಿ ಗುರುವನ್ನು ಪೂಜಿಸಲು ಶಿಫಾರಸು ಮಾಡಲಾಗುತ್ತೆ. ಗುರುವನ್ನು ಪೂಜಿಸಿದ್ರೆ ಇನ್ನೂ ಒಳ್ಳೆಯದಾಗುತ್ತೆ. ಉತ್ತಮ ಆರೋಗ್ಯವಿಲ್ಲದ ವ್ಯಕ್ತಿಗಳಿಗೆ ಗುರುವಾರ ಉಪವಾಸವನ್ನು ಆಚರಿಸಲು ಪ್ರತಿ ತಿಂಗಳು ಅನಾಥಾಶ್ರಮ ಕೊಡುಗೆ ನೀಡಲು ಏನಾದರೂ ಬಡವರಿಗೆ ಸಹಾಯ ಮಾಡುವಂಥದ್ದು, ಅವರಿಗೆ ಊಟ ಅಥವಾ ಬಟ್ಟೆ ಆ ಥರ ಕೊಡುವಂಥದ್ದು ಒಳ್ಳೆಯದು. ವೃತ್ತಿ ಮತ್ತು ಆರ್ಥಿಕ ಲಾಭಗಳಿಗಾಗಿ ವಿಷ್ಣು ಮತ್ತು ಶಿವದೇವರ ನೇಮತೆಗೆ ಪೂಜಿಸುವುದು ಕೂಡ ಒಳ್ಳೆಯದು. ಈ ಥರ ಪೂಜಿಸೋದ್ರಿಂದ ಇನ್ನೂ ಉತ್ತಮ ಫಲಗಳನ್ನು ನೀವು ಪಡೆಯಬಹುದು. ಹಾಗೆಯೇ ಗುರುವಾರದಿಂದ ಹಸುವಿಗೆ ತಿಂಗಳಿಗೊಮ್ಮೆ ಬಾಳೆಹಣ್ಣುಗಳನ್ನು ತಿನ್ನಿಸುವುದು ಕೂಡ ಒಳ್ಳೆಯದು. ಅನಾಥ ಮಕ್ಕಳು ಅಥವಾ ಮನೆಯಲ್ಲಿ ಜನರು ತಿಂಗಳಿಗೊಮ್ಮೆ ಯಾವುದಾದ್ರೂ ಒಂದು ಗುರುವಾರ ನೀವು ದಾನ ಮಾಡಿದರೆ ಇನ್ನೂ ಒಳ್ಳೆಯದು. ಚಿಕ್ಕ ಪುಟ್ಟ ಸಮಸ್ಯೆಗಳು ಏನಾದರೂ ಇದ್ದರೆ ಅದು ದೂರವಾಗುತ್ತೆ. ಧನ್ಯವಾದಗಳು.